ನಮಸ್ಕಾರ ವೀಕ್ಷಕರೇ. ಆಡಳಿತ ಪಕ್ಷದ ಆ ನಡೆಯ ಮರ್ಮ ಏನು, ಪ್ರತಿಪಕ್ಷ ಕೊಟ್ಟಿರೋ ಕೌಂಟರ್ನ ಅರ್ಥ ಏನು, ಪವರ್ ಕಾರಿಡಾರ್ನಲ್ಲಿ ನಿಜವಾಗ್ಲೂ ನಡೆದಿದ್ದೇನು, ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ ರಾಜಕೀಯ ಎಳೆ ಎಳೆಯಾಗಿ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಲಕ್ಷಾಂತರ ಯುವಕರ ಕನಸಿಗೆ ದಾರಿ ತೋರಿಸಬೇಕಾಗಿದ್ದಂತಹ ಕರ್ನಾಟಕ ಲೋಕಸೇವಾ ಆಯೋಗ, ಈ ಆಯೋಗ ಇವತ್ತು ಗಂಭೀರ ಆರೋಪಗಳ ಸುಳಿಯಲ್ಲಿ ಇದೆ. 75 ವರ್ಷಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕೆಪಿಎಸ್ಸಿ ಅಧ್ಯಕ್ಷರನ್ನ ಅಮಾನತು ಮಾಡಲಾಗಿದೆ. ಸಂಸ್ಥೆಯ ವಿಶ್ವಾಸಾರ್ಹತೆಯ ಮೇಲೆಯೇ ದೊಡ್ಡ ಪ್ರಶ್ನೆಗಳು ಎದ್ದಿದ್ದಾವೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕಟ್ಟಿದಂತಹ ದಕ್ಷ ಆಡಳಿತದ ಪರಿಕಲ್ಪನೆಯಿಂದ ಆರಂಭವಾದ ಈ ಪಯಣ ಇವತ್ತಿಗೆ ಹಗರಣಗಳ ಸರಮಾಲೆಗೆ ಹೇಗೆ ಬಂದು ತಲುಪ್ತು? 2006ರ ಕೆಪಿಎಸ್ಸಿ ಹಗರಣ, ಹೋಟಾ ಸಮಿತಿಯ ವರದಿ, ಸಂದರ್ಶನದಲ್ಲಿ ಆಗಿರ್ತಕ್ಕಂಥ ಅನೇಕ ಹಗರಣಗಳು, ಅಕ್ರಮಗಳು ಮತ್ತು ಇವತ್ತಿನ ಬೆಳವಣಿಗೆಗಳ ಸಂಪೂರ್ಣ ಚಿತ್ರಣ, ಕೆಪಿಎಸ್ಸಿಯ ಸುವರ್ಣ ಇತಿಹಾಸದಿಂದ ಇವತ್ತಿನ ಸಂಕಷ್ಟದವರೆಗಿನ ವಿಶ್ಲೇಷಣಾತ್ಮಕ ವರದಿಯನ್ನ ಎಳೆ ಎಳೆಯಾಗಿ ನೋಡೋಣ ಬನ್ನಿ. ಕೆಪಿಎಸ್ಸಿ ಅಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ 75 ವರ್ಷಗಳ ಇತಿಹಾಸವಿದೆ. ಈ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನ ಎಂದ್ರೆ ಅದು ಸಂವಿಧಾನಾತ್ಮಕ ಹುದ್ದೆ. ಇಂತಹ ಹುದ್ದೆಯಲ್ಲಿ ಇದ್ದುಕೊಂಡು ಇಡೀ ರಾಜ್ಯದ ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳಿಗೆ ದಾರಿದೀಪವಾಗಬೇಕಾಗಿರುವಂತ ಈ ಆಯೋಗದ ಸಾರಥಿಯೇ ಇಂದು ತಲೆ ತಗ್ಗಿಸಿ ನಿಲ್ಲುವಂತಾಗಿದೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಅವರನ್ನ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಅಮಾನತುಗೊಳಿಸಿದ್ದಾರೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಅಮಾನತಲ್ಲ, ಬದಲಿಗೆ ಇಡೀ ವ್ಯವಸ್ಥೆಯ ಪತನದ ಸಂಕೇತ ಎನ್ನುವಂತ ಚರ್ಚೆ ನಡೆಯುತ್ತಿದೆ. ಯಾಕೆಂದ್ರೆ ಕೆಪಿಎಸ್ಸಿ ಅಧ್ಯಕ್ಷರಾಗಿರುವಂತಹ ಶಿವಶಂಕರಪ್ಪ ಎಸ್ ಸಾಹುಕಾರ್ ಅವರು ತಮ್ಮ 2 ಪುತ್ರಿಯರನ್ನ ಆಯೋಗದ ಮೂಲಕವೇ ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆಗಳಿಗೆ ಕಾನೂನು ಬಾಹಿರವಾಗಿ ಆಯ್ಕೆ ಮಾಡಿಕೊಂಡ ಆರೋಪ ಇವರ ಮೇಲಿದೆ. ಅಷ್ಟೇ ಅಲ್ಲ, ಲಕ್ಷಾಂತರ ರೂಪಾಯಿ ಸಂಬಳ ಪಡೆಯುವ ಇವರು ತಮ್ಮ ಪುತ್ರಿಯರಿಗೆ OBC 3B ಮೀಸಲಾತಿ ಸಿಗಲಿ ಎನ್ನುವಂತ ಕಾರಣಕ್ಕಾಗಿ ಕುಟುಂಬದ ವಾರ್ಷಿಕ ಆದಾಯ ಕೇವಲ 40,000 ಅಂತ ಸುಳ್ಳು ಪ್ರಮಾಣ ಪತ್ರ ಸೃಷ್ಟಿಸಿ ಹಿತಾಸಕ್ತಿ ಸಂಘರ್ಷದ ನಿಯಮಗಳನ್ನ ಗಾಳಿಗೆ ತೂರಿ ನಡೆದಿರುವಂತ ಈ ಮಹಾವಂಚನೆ ಬಯಲಾದ ಬೆನ್ನಲ್ಲೇ ವಿಧಾನಸೌಧ ಠಾಣೆಯಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ. ಸಂವಿಧಾನದ 317(1) ವಿಧಿಯ ಅಡಿಯಲ್ಲಿ ತನಿಖೆಗಾಗಿ ರಾಷ್ಟ್ರಪತಿಗಳ ಮೂಲಕ ಸುಪ್ರೀಂ ಕೋರ್ಟ್ಗೆ ಶಿಫಾರಸು ಮಾಡಲಾಗಿದೆ. ಆದರೆ ಇವತ್ತು ಈ ಮಟ್ಟಿಗೆ ಹದಗೆಟ್ಟಿರುವಂತಹ ಕೆಪಿಎಸ್ಸಿಯ ಆರಂಭಿಕ ಇತಿಹಾಸ ಹೀಗಿರಲಿಲ್ಲ. ಇದರ ಮೂಲಕ್ಕೆ ಹೋದರೆ ನಮಗೆ ಕಾಣಸಿಗುವುದು ದಕ್ಷತೆ ಮತ್ತು ದೂರದೃಷ್ಟಿಯ ಸುವರ್ಣ ಕಾಲ. ಕೆಪಿಎಸ್ಸಿಗೆ ಬ್ರಿಟಿಷರ ಸಿವಿಲ್ ಸರ್ವಿಸಸ್ ಮಾದರಿ. ಸರ್ ಎಂವಿ ಕನಸಿನಿಂದ ಹುಟ್ಟಿದ ಉದ್ಯೋಗ ಐಸಿರಿ. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿದ್ದ ಐಸಿಎಸ್ ಅಂದ್ರೆ ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ ಅತ್ಯಂತ ದಕ್ಷ ಅಧಿಕಾರಿಗಳನ್ನ ನೀಡ್ತಾ ಇತ್ತು. ಅದೇ ಮಾದರಿಯಲ್ಲಿ ನಮ್ಮ ಮೈಸೂರು ಸಂಸ್ಥಾನದಲ್ಲೂ ಅತ್ಯುನ್ನತ ಗುಣಮಟ್ಟದ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಗಳು ಆಡಳಿತ ಸೂತ್ರ ಹಿಡಿಯಬೇಕು ಎನ್ನುವಂತಹ ದೂರದೃಷ್ಟಿ ಅಂದಿನ ದಿವಾನರಾಗಿರುವಂತಹ ಸರ್ ಎಂ ವಿಶ್ವೇಶ್ವರಯ್ಯನವರದಾಗಿತ್ತು. ಹೀಗಾಗಿ ಅವರು ಆಗ MCS ಅಂದ್ರೆ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷಾ ಪದ್ಧತಿಯನ್ನ ಜಾರಿಗೆ ತಂದರು. ಈ ಪ್ರತಿಷ್ಠಿತ ಪರೀಕ್ಷೆ ಬರೆಯಲು ಮೊದಲ ಬ್ಯಾಚ್ನಲ್ಲೇ ಪ್ರಥಮ ರ್ಯಾಂಕ್ ಪಡೆದ ಮಹಾನುಭಾವ ಯಾರ್ಗೊತ್ತೇ? ಅವರೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕನ್ನಡದ ಆಸ್ತಿ ಎಂದೇ ಖ್ಯಾತರಾದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಮೈಸೂರು ಸಿವಿಲ್ ಸರ್ವಿಸಸ್ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಮಾಸ್ತಿಯವರು ಕೆಲ ಕಾಲ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಖಾಸಗಿ ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡಿದರು. ಅತ್ಯಂತ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಯಾಗಿದ್ದ ಮಾಸ್ತಿಯವರು ಆಡಳಿತ ಕ್ಷೇತ್ರದಲ್ಲಿ ಮುನ್ನಡೆದರಾದರೂ ನಂತರದ ದಿನಗಳಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಆ ಹುದ್ದೆಯಿಂದ ಹೊರಬಂದರು. ಹಾಗೆ ಸಿವಿಲ್ ಸರ್ವಿಸ್ನಿಂದ ಹೊರಬಂದ ಮಾಸ್ತಿಯವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಸಣ್ಣ ಕಥೆಗಳ ಜನಕನಾಗಿ ಕೊಡುಗೆ ನೀಡಿದರು. ಅಂದು ಅಂತಹ ಮಹನೀಯರನ್ನ ಸೃಷ್ಟಿಸಿದ ಸಿವಿಲ್ ಸರ್ವಿಸ್ ಪರೀಕ್ಷಾ ವ್ಯವಸ್ಥೆಯ ಮುಂದುವರಿದ ಭಾಗವೇ
ಇಂದಿನ ಕರ್ನಾಟಕ ಲೋಕಸೇವಾ ಆಯೋಗ ಅಂದ್ರೆ ಕೆಪಿಎಸ್ಸಿ. ಆದ್ರೆ ಅಂದಿನ ಪ್ರಾಮಾಣಿಕ ಭದ್ರ ಬುನಾದಿಯ ಮೇಲೆ ನಿಂತಿದ್ದ ಈ ಸಂಸ್ಥೆ ಕಾಲಾಂತರದಲ್ಲಿ ಭ್ರಷ್ಟಾಚಾರದ ಕೂಪವಾಗಿ ಪರಿಣಮಿಸಿರುವುದು ದುರಂತವೇ ಸರಿ. 2006ರಲ್ಲಿ ನಡೆಯಿತು ಕೆಪಿಎಸ್ಸಿ ನೇಮಕಾತಿ ಮಹಾ ಹಗರಣ. ಕೋಟಾ ಸಮಿತಿ ಶಿಫಾರಸು ಧೂಳು ಕಾಣಲು ಇಚ್ಛಾಶಕ್ತಿ ಕೊರತೆ ಕಾರಣ. ವರ್ಷಗಳು ಉರುಳಿದಂತೆ ಅಧಿಕಾರದ ಕೇಂದ್ರದಲ್ಲಿ ರಾಜಕೀಯ ನಾಯಕರು ತಮಗಷ್ಟೇ ನಿಷ್ಠರಾಗಿರುವ ಅಧಿಕಾರಿಗಳನ್ನ ಕೆಪಿಎಸ್ಸಿಯ ಅಧಿಕಾರದ ಕೇಂದ್ರಕ್ಕೆ ತಂದರು. ಹೀಗೆ ಕೆಪಿಎಸ್ಸಿಗೆ ರಾಜಕೀಯ ಪ್ರವೇಶವಾಯಿತು. ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ ಸಾಮಾನ್ಯ ಎಂಬಂತಾಯಿತು. 2006ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಕೆಪಿಎಸ್ಸಿ ಇತಿಹಾಸದಲ್ಲೇ ದೊಡ್ಡ ಹಗರಣವೊಂದು ತಲೆ ಎತ್ತಿತ್ತು. ಕರ್ನಾಟಕ ಲೋಕಸೇವಾ ಆಯೋಗ ಕೆಎಎಸ್ ಅಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನ ಗೆಜೆಟ್ನ ಪ್ರೊಬೇಷನರಿ ನೇಮಕಾತಿಗೆ ಸಂಬಂಧಪಟ್ಟಂತ ಹಗರಣವು ಕೆಪಿಎಸ್ಸಿ ಇತಿಹಾಸದಲ್ಲೇ ಅತ್ಯಂತ ವಿವಾದಾತ್ಮಕ ಪ್ರಕರಣಗಳಲ್ಲಿ ಒಂದು. ಈ ಪ್ರಕರಣ ಕೇವಲ ಭ್ರಷ್ಟಾಚಾರದ ಆರೋಪಕ್ಕೆ ಸೀಮಿತವಾಗಿರದೆ ಆಯ್ಕೆ ಪ್ರಕ್ರಿಯೆಯ ಪಾರದರ್ಶಕತೆ, ಮೀಸಲಾತಿ ಅನುಷ್ಠಾನ ಮತ್ತು ಸಂದರ್ಶನ ಪದ್ಧತಿಯ ಕುರಿತು ಪ್ರಶ್ನೆಗಳನ್ನ ಸರಮಾಲೆಗೆ ಹುಟ್ಟುವಂತೆ ಮಾಡಿತ್ತು. 2004, 2005 ಮತ್ತು 2006ರ ಕೆಪಿಎಸ್ಸಿ ಗೆಜೆಟ್ಗೆ ಪ್ರೊಬೇಷನರ್ಸ್ ನೇಮಕಾತಿ ಪ್ರಕ್ರಿಯೆ ವೇಳೆ ಅಕ್ರಮ ನಡೆದಿದೆ ಎನ್ನುವಂತ ಆರೋಪಗಳು ಕೇಳಿಬಂದವು. 2006ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಈ ಪ್ರಕರಣ ದೊಡ್ಡ ರಾಜಕೀಯ ಮತ್ತು ಆಡಳಿತಾತ್ಮಕ ವಿವಾದವಾಯಿತು. ಆಗ ಕೇಳಿಬಂದ ಆರೋಪಗಳು ಏನಂದ್ರೆ ಕೆಪಿಎಸ್ಸಿ ಕರ್ಮಕಾಂಡ. ಆರೋಪಗಳ ಪಟ್ಟಿ. ಕೆಪಿಎಸ್ಸಿ ಕರ್ಮಕಾಂಡಗಳ ಪೈಕಿ 2006ರ ಹಗರಣದಲ್ಲಿ ಕೇಳಿಬಂದ ಆರೋಪಗಳಂತ ಹೇಳಿದ್ರೆ ಲಂಚ ಪಡೆದು ಅಭ್ಯರ್ಥಿಗಳ ಆಯ್ಕೆ ಮಾಡ್ತಾ ಇದ್ರು. ಹೀಗೆ ಲಂಚ ಪಡೆದ ನಂತರ ಸಂದರ್ಶನದ ಅಂಕಗಳನ್ನ ಅನರ್ಹರಿಗೂ ಮನಸ್ಸೋ ಇಚ್ಛೆ ನೀಡುವ ಮೂಲಕ ಅರ್ಹರಿಗೆ ಅನ್ಯಾಯ ಮಾಡ್ತಿದ್ರು. ಇದೇ ಹಿನ್ನೆಲೆಯಲ್ಲಿ ಒಬಿಸಿ ಅಭ್ಯರ್ಥಿಗಳಿಗೆ ಮೀಸಲಾತಿ ನಿಯಮಗಳಲ್ಲಿ ಅನ್ಯಾಯ ಮಾಡಲಾಗುತ್ತಿತ್ತು. ಆಯ್ಕೆ ಪಟ್ಟಿಯಲ್ಲಿ ಅಕ್ರಮ ತಿದ್ದುಪಡಿ ನಡೀತಾ ಇತ್ತು ಹಾಗೂ ಪ್ರಭಾವಿ ವ್ಯಕ್ತಿಗಳ ಶಿಫಾರಸಿನ ಮೇರೆಗೆ ಆಯ್ಕೆ ನಡೀತಾ ಇತ್ತು ಎಂಬುದು ಸೇರಿದಂತೆ ಇನ್ನು ಹಲವು ಪ್ರಮುಖ ಆಪಾದನೆಗಳ ಸರಣಿಯೇ ಕೇಳಿಬಂತು. ಇಷ್ಟೆಲ್ಲ ಅನ್ಯಾಯ ಕೆಪಿಎಸ್ಸಿಯಿಂದ ನಡೆದಿದೆ ಎನ್ನುವಂತ ಆರೋಪಗಳ ಹಿನ್ನೆಲೆಯಲ್ಲಿ ಸಾವಿರಾರು ಅಭ್ಯರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ಸಾರ್ವಜನಿಕ ಆಕ್ರೋಶ ಮತ್ತು ನ್ಯಾಯಾಲಯದ ಅರ್ಜಿಗಳ ನಂತರ ರಾಜ್ಯ ಸರ್ಕಾರ ತನಿಖೆಗೆ ಮುಂದಾಯಿತು. ಆಗ ರಚನೆ ಆದದ್ದೇ ಮಾಜಿ ಐಎಎಸ್ ಅಧಿಕಾರಿ ಪಿಸಿ ಹೋಟಾ ಅಧ್ಯಕ್ಷತೆಯ ಸಮಿತಿ. ಆ ಸಮಿತಿಯ ಉದ್ದೇಶ ಏನಾಗಿತ್ತಂದ್ರೆ ಕೆಪಿಎಸ್ಸಿ ನೇಮಕಾತಿ ವ್ಯವಸ್ಥೆಯ ಸಮಗ್ರ ಪರಿಶೀಲನೆ, ಅಕ್ರಮಗಳ ಮೂಲ ಕಾರಣ ಪತ್ತೆ ಹಾಗೂ ಸುಧಾರಣಾ ಕ್ರಮಗಳನ್ನ ಶಿಫಾರಸು ಮಾಡುವುದಾಗಿತ್ತು. ಇದೇ ಹಿನ್ನೆಲೆಯಲ್ಲಿ ಹೋಟಾ ಸಮಿತಿ ಹಲವು ಪ್ರಮುಖ ಶಿಫಾರಸುಗಳೊಂದಿಗೆ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಿತ್ತು. ಆ ವರದಿಯ ಪ್ರಮುಖ ಅಂಶಗಳು ಹೀಗಿದ್ವು. ಸಂದರ್ಶನದಲ್ಲೇ ಹೆಚ್ಚು ಅಂಕ ನೀಡುವ ವ್ಯವಸ್ಥೆ ದುರ್ಬಳಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಲಿಖಿತ ಪರೀಕ್ಷೆಗೆ ಹೆಚ್ಚಿನ ಮಹತ್ವ ನೀಡಬೇಕು. ಸಂದರ್ಶನ ಅಂಕಗಳನ್ನ ಕಡಿಮೆ ಮಾಡಬೇಕು ಹಾಗೂ ಸಂಪೂರ್ಣ ನೇಮಕಾತಿಯನ್ನ ಡಿಜಿಟಲ್ ಮಾಡಬೇಕು. ಉತ್ತರ ಪತ್ರಿಕೆಗಳ ಕೋಡಿಂಗ್, ಡಬಲ್ ಮೌಲ್ಯಮಾಪನ ವ್ಯವಸ್ಥೆ ಜಾರಿಗೆ ಬರಬೇಕು. ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಹೆಚ್ಚಿಸಬೇಕು. ಅಭ್ಯರ್ಥಿಗಳಿಗೆ ಉತ್ತರ ಪತ್ರಿಕೆಗಳ ಮಾಹಿತಿ ಲಭ್ಯವಾಗುವಂತೆ ಮಾಡಬೇಕು. ಕೆಪಿಎಸ್ಸಿ ಕಾರ್ಯವೈಖರಿಯ ಮೇಲೆ ಹೆಚ್ಚಿನ ಮೇಲ್ವಿಚಾರಣೆ ಇರಬೇಕು ಹಾಗೂ ನೇಮಕಾತಿಗೆ ನಿಗದಿತ ಕಾಲಮಿತಿಯನ್ನ ಅನುಸರಿಸಬೇಕು ಎನ್ನುವಂತಹ ಶಿಫಾರಸುಗಳನ್ನ ಹೋಟಾ ಸಮಿತಿ ಮಾಡಿತು. ಹೋಟಾ ಸಮಿತಿಯ ವರದಿಯನ್ನ ಸರ್ಕಾರ ಜಾರಿಗೆ ತಂದಿದೆ ಅಂತ ಕೇಳಿದ್ರೆ ಸಂಪೂರ್ಣವಾಗಿ ಈ ಶಿಫಾರಸುಗಳು ಜಾರಿಗೆ ಬರಲಿಲ್ಲ. ಹೋಟಾ ಸಮಿತಿ ನೀಡಿದ ಸಮಗ್ರ ವರದಿಯ ಶಿಫಾರಸುಗಳ ಪೈಕಿ ಉತ್ತರ ಪತ್ರಿಕೆಗಳ ಕೋಡಿಂಗ್, ಡಿಜಿಟಲ್ ಪ್ರಕ್ರಿಯೆಯಂತಹ ಕಣ್ಣೊರೆಸುವಂತಹ ಕ್ರಮಗಳಷ್ಟೇ ಜಾರಿಯಾದವು. ಆದರೆ ಈ ಪ್ರಕರಣದಲ್ಲಿ ಅನ್ಯಾಯಕ್ಕೆ ಒಳಗಾಗಿರುವಂತಹ ಅನೇಕ ಅಭ್ಯರ್ಥಿಗಳು ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಈ ವೇಳೆ ಕೋರ್ಟ್ನಲ್ಲಿ ಏನಾಯ್ತಂದ್ರೆ ಕೆಪಿಎಸ್ಸಿ ಹಗರಣದ ವಿಚಾರಣೆ ನಡೆಸಿದ ನ್ಯಾಯಾಲಯವು ಕರ್ನಾಟಕ ಲೋಕಸೇವಾ ಆಯೋಗದ ಆಯ್ಕೆ ಪ್ರಕ್ರಿಯೆಗಳ ಬಗ್ಗೆ ಪ್ರಶ್ನೆ ಎತ್ತಿತು. ಇದೇ ವೇಳೆ ರಾಜ್ಯ ಸರ್ಕಾರಕ್ಕೂ ಪ್ರಕರಣದ ಬಗ್ಗೆ ಸ್ಪಷ್ಟನೆ ಕೇಳಿತು. ಕೆಲ ಹುದ್ದೆಗಳ ಬಗ್ಗೆ ಮಧ್ಯಂತರ ಆದೇಶವನ್ನು ನೀಡುವ ಜೊತೆಗೆ ಸರ್ಕಾರ ಹಾಗೂ ಕೆಪಿಎಸ್ಸಿ ಒಗ್ಗೂಡಿ ಕೆಲ ಸುಧಾರಣಾ ಕ್ರಮಗಳನ್ನು ಜಾರಿ ಮಾಡಲು ಹೇಳಿತು. ಪರಿಣಾಮ ಕೆಲ ಪ್ರಕರಣಗಳು ಇತ್ಯರ್ಥ ಆದವು. ಆದರೆ ಈ ಹಗರಣದಲ್ಲಿ ಪ್ರಮುಖ ಕೆಪಿಎಸ್ಸಿ ಸದಸ್ಯರು ಅಥವಾ ಅಧಿಕಾರಿಗಳು ಅಂತಿಮವಾಗಿ ಕ್ರಿಮಿನಲ್ ಶಿಕ್ಷೆಗೆ ಒಳಗಾದ ದಾಖಲೆಗಳಿಲ್ಲ. ಕೆಪಿಎಸ್ಸಿ ಕ್ಲೀನ್ ಮಾಡುವ ಉದ್ದೇಶದಿಂದಲೇ ಪಿಸಿ ಹೋಟಾ ಸಮಿತಿ ನೀಡಿರುವಂತಹ ಹಲವು ಉಪಯುಕ್ತ ಶಿಫಾರಸುಗಳ ಪೈಕಿ ಕೆಲವು ಅನುಷ್ಠಾನವಾದರೆ ಇನ್ನುಳಿದವು ರಾಜಕೀಯ ಹಿತಾಸಕ್ತಿಗಳ ಕಾರಣದಿಂದಾಗಿ ಜಾರಿಯಾಗಲೇ ಇಲ್ಲ. 2013ರಿಂದ 2018ರವರೆಗೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ
ಈ ವರದಿಯ ಅನುಷ್ಠಾನದ ಬಗ್ಗೆ ಸದನದಲ್ಲಿ ಮತ್ತು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಚರ್ಚೆಗಳಾದವು. ಆದಾಗ್ಯೂ ಭ್ರಷ್ಟ ವ್ಯವಸ್ಥೆಯ ಬೇರುಗಳು ಎಷ್ಟು ಆಳವಾಗಿದ್ದಿವೆ ಅಂದ್ರೆ ಈ ಸುಧಾರಣೆಗಳನ್ನ ಜಾರಿಗೆ ತರಲು ವ್ಯವಸ್ಥೆಯೇ ಹಿಂಜರಿಯಿತು. ಆದ್ದರಿಂದಲೇ ಈಗ ಕೆಪಿಎಸ್ಸಿ ಅಧ್ಯಕ್ಷರೇ ಅಮಾನತಾಗುವಂತ ಪ್ರಕರಣಕ್ಕೆ ರಾಜ್ಯ ಸಾಕ್ಷಿಯಾಗಿದೆ. ಇನ್ನು ಕೆಪಿಎಸ್ಸಿಯಲ್ಲಿ ಭ್ರಷ್ಟಾಚಾರದ ಆಯುಧವಾದ ಸಂದರ್ಶನ ಹಾಗೂ ಅತಿರೇಕದ ಹಗರಣಗಳು, ಸ್ವಜನ ಪಕ್ಷಪಾತ ಇವೆಲ್ಲ ಈ ಕೆಪಿಎಸ್ಸಿಯ ಎಳೆ ಎಳೆ ರಾಜಕೀಯದ ಮುಂದಿನ ಎಳೆ. ವೀಕ್ಷಕರೇ, ಇಂಥ ಮಹೋನ್ನತ ಇತಿಹಾಸ ಇರುವಂತಹ ಈ ಒಂದು ಸಂಸ್ಥೆ ಇವತ್ತು ಇಂಥದ್ದೊಂದು ಹಳವಂಡಕ್ಕೆ ಬಿದ್ದಿರೋದಕ್ಕೆ ಕಾರಣ ಏನು? ಇನ್ನಷ್ಟು ವಿಶ್ಲೇಷಣಾತ್ಮಕ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದ ಕನೆಕ್ಟೆಡ್ ಇದ್ದಾರೆ. ವೀರೇಂದ್ರ ಉಪ್ಪುಂದ, ಇದು ವಿಶ್ವೇಶ್ವರಯ್ಯನಂತಹ ಮಹಾನ್ ವ್ಯಕ್ತಿಗಳಿಂದ ಸ್ಥಾಪಿತವಾಗಿದ್ದು, ಇದರ ಅಮೋಘ ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡು ರಾಜ್ಯವನ್ನು ಬಹಳ ಉನ್ನತ ಮಟ್ಟಕ್ಕೆ ಆಡಳಿತಾತ್ಮಕವಾಗಿ ಕೊಂಡೊಯ್ಯಬೇಕು ಅನ್ನುವಂತಹ ಒಂದು ಸದುದ್ದೇಶದಿಂದ ಆರಂಭವಾದಂತಹ ಸಂಸ್ಥೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅಂಥವರು ಇದರಲ್ಲಿ ಫಸ್ಟ್ ರ್ಯಾಂಕ್ ಪಡೆದ್ರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗತ್ತೆ. ಆದರೆ ಇವತ್ತು ಇದೇ ಕೆಪಿಎಸ್ಸಿ ಕರ್ಮಕಾಂಡಗಳ ದೊಡ್ಡ ಗೂಡಾಗಿರೋದನ್ನು ನೋಡಿದ್ರೆ ನಿಜಕ್ಕೂ ಖೇದ ಆಗುತ್ತೆ. ವೀರೇಂದ್ರ ಉಪ್ಪುಂದ, ಕೆಪಿಎಸ್ಸಿಯ ಈ ರೀತಿ ಏನು ಕಳಪೆ ಆಗ್ತಾ ಬರೋದಕ್ಕೆ ಏನು ಕಾರಣ? ಇಷ್ಟೆಲ್ಲ ಇಡೀ ಸಂಸ್ಥೆ ಒಂದು ರೀತಿಯಲ್ಲಿ ಏನು ಹಾದಿ ಬಿಡೋದು ಅಂತಾರಲ್ಲ, ಆ ಥರ ಆಗೋಗೋದಕ್ಕೆ ಏನು ಕಾರಣ ಅಂತ ಅನಿಸುತ್ತೆ? ಓವರ್ ದ ಪೀರಿಯಡ್ ಕಾಲಕಾಲಕ್ಕೆ ಇದು ಇನ್ನೂ ಏನು ಅದರ ಗುಣಮಟ್ಟವನ್ನು ಕಳ್ಕೊಳ್ತಾ ಬಂತಲ್ಲ, ಏನು ಕಾರಣ ಅಂತ ಅನಿಸುತ್ತೆ? ಮತ್ತು ಯಾವೆಲ್ಲ ರೀತಿಯ ಅಕ್ರಮಗಳು ನಡೆದಿದ್ದಾವೆ ಒಂದಷ್ಟು ಉದಾಹರಣೆಗಳೊಂದಿಗೆ ವಿವರಿಸಬಹುದಾದ್ರೆ? ಖಂಡಿತ. ಯಾಕಂದರೆ ಉದಾಹರಣೆಗಳು ಅಂತ ಹೇಳಿದ್ರೆ ನೋಡಿ, ಅಧಿಕೃತವಾಗಿ ಕೋರ್ಟಲ್ಲೇ 200ಕ್ಕೂ ಹೆಚ್ಚು ಪ್ರಕರಣಗಳು. ನೀವು ಯಾವ ಕೇಸ್ ತಗೋತೀರಿ, ಯಾವ ಕೇಸ್ ಬಿಡ್ತೀರಿ, ಅಷ್ಟೊಂದು ಕೇಸಸ್ ಇದೆ. 1-2 ಪ್ರಕರಣಗಳು ನಾ ಹೇಳಿದ 200 ಚಿಲ್ಲರೆ ಅಂದಿದ್ದು ಕೇವಲ 98ರಿಂದ 2004 ನಡುವಿಂದು. ಅದಕ್ಕೂ ಹಿಂದಿನದ್ದು, ಅದಕ್ಕೂ ಮುಂದಿನದ್ದು ತೆಗೆದುಕೊಂಡ್ರೆ ನಿಮಗೆ ಸಹಸ್ರಾರು ಪ್ರಕರಣಗಳು. ಯಾವ ಕೇಸಿನ ಡಿಸ್ಕಸ್ ಮಾಡೋದು, ಯಾವ ಕೇಸಿನ ಬಿಡೋದು ಅನಿಸ್ಬಿಡುತ್ತೆ ಶ್ರೀಲಕ್ಷ್ಮಿ. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಯಾಕೆ ಹೀಗಾಯಿತು ಅಂತ ನೋಡೋದಾದರೆ, ರಾಜಕೀಯ ಯಾವಾಗ ಎಂಟ್ರಾಯಿತು ಕೆಪಿಎಸ್ಸಿ ಅನ್ನುವಂತಹ ಸಂಸ್ಥೆಯೊಳಗೆ, ನೀವು ಹೇಳಿದ್ರಲ್ಲ ವಿಶ್ವೇಶ್ವರಯ್ಯನವರ ದೂರದೃಷ್ಟಿ, ಅವತ್ತವರು ಬ್ರಿಟಿಷ್ ಆಡಳಿತದಲ್ಲಿ ಯಾವ ರೀತಿ ಸಿವಿಲ್ ಸರ್ವಿಸಸ್ ಇದೆ ಅಂತಹ ದಕ್ಷ ಅಧಿಕಾರಿಗಳು ಇಲ್ಲೂ ಬರಬೇಕು ಅಂತ ಹೇಳಿ ಅವರು ಸ್ಥಾಪನೆ ಮಾಡಿದಂತಹ ಧ್ಯೇಯೋದ್ದೇಶವೇ ಬೇರೆ, ಇವತ್ತು ಬಂದು ನಿಂತಿರುವಂತಹ ತುತ್ತ ತುದಿಯೇ ಬೇರೆ. ಇದು ಅಂದರೆ ಇಷ್ಟರ ಮಟ್ಟಿಗೆ ಭ್ರಷ್ಟಾಚಾರದ ಕೂಪ ಆಗ್ಬೋದು ಅಂತಲೇ ಬಹುಶಃ ವಿಶ್ವೇಶ್ವರಯ್ಯನವರು ಇದನ್ನು ಭಾವಿಸಿರಲಿಲ್ಲ. ಅವರ ದೂರದೃಷ್ಟಿಯಲ್ಲಿ ಹೀಗಿದ್ದಿರಬಹುದು, ಹೀಗೂ ಆಗ್ಬೋದು ಅಂತ ಅವ್ರು ಎಣಿಸಿರಲಿಲ್ಲ. ಯಾಕಂದರೆ ಮೊಟ್ಟ ಮೊದಲ ಅಭ್ಯರ್ಥಿ ನೀವು ಹೇಳಿದಾಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಫಸ್ಟ್ ರ್ಯಾಂಕ್ ಬರ್ತಾರೆ. ಅವ್ರನ್ನ ವಿಶ್ವೇಶ್ವರಯ್ಯನವರೇ, ಮೈಸೂರಿನ ದಿವಾನ್ ಆಗಿದ್ದಂತಹ ವಿಶ್ವೇಶ್ವರಯ್ಯನವರು ಅವ್ರನ್ನ ತಮ್ಮ PS ಮಾಡ್ಕೋತಾರೆ, ಪ್ರೈವೇಟ್ ಸೆಕ್ರೆಟರಿ ಮಾಡ್ಕೋತಾರೆ. ಬಟ್ ಅಂದರೆ ಅವರಲ್ಲೂ ಅದೇ ದಕ್ಷತೆ ಇತ್ತು ಮಾಸ್ತಿ ಅವರಲ್ಲಿ. ಬಟ್ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಹೊರಗೆ ಬಂದು ಕನ್ನಡದ ಆಸ್ತಿ ಆದರು. ಬಿಡಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರಲ್ಲ, ಅವರು ಸಣ್ಣ ಕಥೆಗಳ ಜನಕ ಆಗಿ ನಮಗೆ ಆಸ್ತಿ ಆದರು. ಆದರೆ ಇವತ್ತಿನ ಪರಿಸ್ಥಿತಿಯನ್ನು ನಾವು ನೋಡೋದಾದರೆ ಕೆಪಿಎಸ್ಸಿದು ಏನಾಗಿದೆ ನೋಡಿ, 98ರಿಂದ 2004 ನಡುವಿನ ಪ್ರಕರಣಗಳು ಅಂತ ಹೇಳಿದ್ನಲ್ಲ, ಹಲವು ಪ್ರಕರಣಗಳಿದೆ. ಉದಾಹರಣೆಗೆ ಲತಾ ಕುಮಾರಿ ಪ್ರಕರಣ ಬಹಳಷ್ಟು ಚರ್ಚೆಗಾದಂಥದ್ದು, ವಿವಾದದ ಕೇಂದ್ರ ಬಿಂದು ಆದಂತಹ ಪ್ರಕರಣ. ಏನು ಮಾಡಿದ್ರು ಅದರಲ್ಲಿ? ಅವರು ಅಂದರೆ ಮೊದಲನೇ ಮೌಲ್ಯಮಾಪನ ಹಾಗೂ 2ನೇ ಮೌಲ್ಯಮಾಪನ ಅದರಲ್ಲಿ ಪಡೆದಂತಹ ಅಂಕಗಳಿಗಿಂತ ಹೆಚ್ಚು 3ನೇ ಮೌಲ್ಯಮಾಪನದಲ್ಲಿ ಬರುತ್ತೆ. ಅದು ಹೇಗೆ ಬರುತ್ತೆ? ಈಗ ಫಸ್ಟ್ ಎವ್ಯಾಲ್ಯೂಯೇಷನ್ ಹಾಗೂ ಸೆಕೆಂಡ್ ಎವ್ಯಾಲ್ಯೂಯೇಷನ್ಗಿಂತಲೂ ಹೆಚ್ಚು ಥರ್ಡ್ ಎವ್ಯಾಲ್ಯೂಯೇಷನಲ್ಲಿ ಅದು ಕೂಡ ಎಷ್ಟೋ ಎಲ್ಲೋ ಕೆಲವು ಅಂಕಿಗಳಲ್ಲ, ಮೋರ್ ದ್ಯಾನ್ 50% ಬಂದಿರುತ್ತೆ. ಅದಕ್ಕಿಂತಲೂ ಅಂದರೆ ಭಾಳ ಆರೋಪ ಇರೋದೇನು, ಈ ಪರ್ಸನಾಲಿಟಿ ಟೆಸ್ಟ್ ಅಂತಂದರೆ ಇಂಟರ್ವ್ಯೂ ಅಂತ ಏನು ಮಾಡ್ತಾರಲ್ಲ, ಸಂದರ್ಶನ. ಆ ಸಂದರ್ಶನದಲ್ಲಿ ಅವರಿಗೆ ಅಂದರೆ ಏನಿತ್ತು ಅದು ಯಾರು ಕಲ್ಪಿಸಲಾಗದಷ್ಟು ಹೆಚ್ಚು ಅಂಕಗಳು ಅಲ್ಲಿ ಬಂತು ಅಂಥೇಳಿ ಬಹಳಷ್ಟು ಇಲ್ಲಿ ಅಕ್ರಮಗಳು ನಡೀತಾ ಇದ್ದಿದ್ದೆ ಆ ಸಂದರ್ಶನದಲ್ಲಿ ಅನ್ನೋಂಥ ಆಪಾದನೆ ನಿರಂತರವಾಗಿ ನಾವು ಕೇಳ್ತಾ ಬಂದಿದ್ದೀವಿ. ಆ ಪ್ರಕರಣದಲ್ಲೂ ಹಾಗೆ ಆಗಿತ್ತು. ಅಂದರೆ ಅವರ ಬಳಸ್ಕೊಳ್ಳೋದೇ ಅದನ್ನು, ಈ ಪರ್ಸನಾಲಿಟಿ ಇಂಟರ್ವ್ಯೂ ಅಂತ ಏನು ಮಾಡ್ತಾರೆ, ಸಂದರ್ಶನ ಅಂತ ಏನು ಮಾಡ್ತಾರೆ, ಅಲ್ಲಿ ಯಾರು ಅರ್ಹರಿರ್ತಾರೆ ಅವರಿಗೆ ಕಡಿಮೆ ಅಂಕ ಕೊಡ್ತಾರೆ, ಯಾರು ಅನರ್ಹರಿರ್ತಾರೋ ಅವರಿಗೆ ಹೆಚ್ಚು ಅಂಕ ಕೊಟ್ಬಿಡ್ತಾರೆ. ಮತ್ತು ಅದು ಸೀಲ್ಡ್ ಕವರಲ್ಲಿರಬೇಕು ಆ ಅಂಕಿ ಅನ್ನೋದು ಅಂತ ಏನಿತ್ತು, ಅದನ್ನು ಉಲ್ಲಂಘನೆ ಮಾಡಿದಂಥ ಉದಾಹರಣೆಗಳು ಬಹಳಷ್ಟಿದೆ. ಮತ್ತೊಂದು ಪ್ರಕರಣ ನಿಮಗೆ ಉದಾಹರಣೆ ಕೊಡ್ತೀನಿ, ಅದೇ ಬ್ಯಾಚಿಂದು ಆಶಾ ಪರ್ವಿನ್. ಅವ್ರ ಕೇಸಲ್ಲಿ ಏನಾಗುತ್ತೆ ನೋಡಿ, ಇದು ಇನ್ನೂ ಭಾಳ ವಿಚಿತ್ರ. ಅವರು ಸಾಮಾನ್ಯ ವರ್ಗದ ಅಭ್ಯರ್ಥಿಯಾಗಿ ಸಂದರ್ಶನಕ್ಕೆ ಹಾಜರಾಗಿರ್ತಾರೆ. ಆದರೆ ಆಗ ಕೆಪಿಎಸ್ಸಿ ಅಧ್ಯಕ್ಷರಾಗಿದ್ದಂತಹ HN ಕೃಷ್ಣ, ಅಂದರೆ ಅವರ ಮೇಲೇನು ಆಪಾದನೆ ಬಂತು, ಇತ್ತೀಚಿನವರೆಗೂ ಕೋರ್ಟಲ್ಲಾಯಿತು, ಕೋರ್ಟಿಂದ ಡಿಸಿಷನ್ ಆಗಿದೆ. ಆದರೆ ಆಗ ಬಂದಂಥ ಆಪಾದನೆಗಳೇನೇನು ಅಂತ ನಾನು ಹೇಳ್ತಾ ಇದ್ದೀನಿ. ಆಗ ಬಂದ ಆಪಾದನೆ ಏನಂದರೆ, ಸಾಮಾನ್ಯ ವರ್ಗದಿಂದ ಅವರು ಸಂದರ್ಶನಕ್ಕೆ ಹಾಜರಾಗಿರ್ತಾರೆ. ಅದಾದ ನಂತರ ಅವರ ಸಹಾಯಕರು ಅಂತ ಯಾರ್ಯಾರಿದ್ರು ಅವರೆಲ್ಲ ಸೇರಿ 2B ವರ್ಗ
ಅದರಲ್ಲಿ ಅಡಿಯಲ್ಲಿ ಆ ಅಭ್ಯರ್ಥಿಗಳನ್ನ ತರಲಿಕ್ಕೋಸ್ಕರ ಸುಳ್ಳು ಪ್ರಮಾಣ ಪತ್ರವನ್ನು ಬ್ಯಾಕ್ಡೇಟ್ಗೆ ಸೃಷ್ಟಿ ಮಾಡಿ ಅಲ್ಲಿ ಒಂದು ನಕಲಿ ದಾಖಲೆಯನ್ನು, ನಕಲಿ ಪ್ರಮಾಣ ಪತ್ರವನ್ನು ಸೃಷ್ಟಿ ಮಾಡಿದ್ರು ಅನ್ನುವಂಥ ಆಪಾದನೆಗಳನ್ನ ಕೂಡ ಎದುರಿಸಿದ್ರು. ಅಂದರೆ ಯಾವೆಲ್ಲ ರೂಪದಲ್ಲಿ ಅಕ್ರಮಗಳನ್ನ ಮಾಡ್ತಾ ಹೋದರು, ಯಾಕೆ ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ, ಯಾಕೆ ಭ್ರಷ್ಟಾಚಾರದ ಕೂಪ ಆಗಿದೆ. ಇವತ್ತು 75 ವರ್ಷಗಳ ಇತಿಹಾಸದಲ್ಲಿ KPSCಯ ಅಧ್ಯಕ್ಷರೇ ಅಮಾನತಾಗುವಂಥ ಪರಿಸ್ಥಿತಿ ಬರುತ್ತೆ ಅಂದರೆ ಈ ಕಾರಣಕ್ಕಾಗಿ. ಯಾವಾಗ ರಾಜಕೀಯ ಅನ್ನೋದು ಎಂಟ್ರಾಯಿತು, ಯಾರು ಅಧಿಕಾರ ಕೇಂದ್ರದಲ್ಲಿ ಕುಳಿತವರು ನನ್ನ ಸಮುದಾಯದವರು, ತನ್ನ ನಿಷ್ಠರು, ತನ್ನ ಬೆಂಬಲಿಗರು ಇಲ್ಲಿ ಆಯ್ಕೆಯಾಗಿ ಬರಬೇಕು ಆಡಳಿತ ವರ್ಗಕ್ಕೆ ಅನ್ನೋದನ್ನು ನೋಡ್ಲಿಕ್ಕೆ ಹೊರಟಾಗ ಈ ಎಲ್ಲ ಅಕ್ರಮಗಳಿಗೂ ಕೂಡ ಮೂಲ ಆದದ್ದು ಅದರ ಬೆನ್ನಿಗೆ ಭ್ರಷ್ಟಾಚಾರದ ಬೆನ್ನಿಗೆ ಸ್ವಜನ ಪಕ್ಷಪಾತ. ಏನು ಗೊತ್ತಾ, ಭಾಳಷ್ಟು KPSC ಬಗ್ಗೆ ಯಾರಿಗೆ ಬೇಕಾದರೂ ಕೇಳಿ, ನೀವು ಭಾಳಷ್ಟು ಜನ ಹೇಳ್ತಾ ಇದ್ದ ಆಪಾದನೆ ಏನಂದರೆ, ಹಿಂದೆ ಎಲ್ಲ ಇದ್ದಿದ್ದು ಶ್ರೀಲಕ್ಷ್ಮಿ ಹೇಳ್ತೀನಿ, ಯಾರು ಸಂದರ್ಶನ ಮಾಡೋನು ಇರ್ತಾನಲ್ಲ ಆ ಪುಣ್ಯಾತ್ಮ ಎಂಥ ಕೆಲಸ ಮಾಡ್ತಾನಂದ್ರೆ ನೀವು ಯೋಚನೆ ಮಾಡಿ, ಅದು ಎಲ್ಲಿಂದ ಬಂದಿರ್ಬೋದು ಆ ಬ್ರೈನ್ ನನಗೆ ಗೊತ್ತಿಲ್ಲ. ಈ ಒಬ್ಬ ಬಂದಿರ್ತಾನೆ ಅಭ್ಯರ್ಥಿ, ಆತ ಆಯ್ಕೆ ಆಗ್ತಾನೆ ಅಂತ ಗೊತ್ತು, ರಿಟರ್ನ್ ಎಕ್ಸಾಮ್ ಎಲ್ಲ ಅದ್ಭುತವಾಗಿ ಮಾಡಿದ್ದಾನೆ, ಈಗ ಅಂತಿಮವಾಗಿ ನನ್ನ ಎದುರುಗಡೆ ಸಂದರ್ಶನ ಕೂತಿದ್ದಾನೆ. ಈ ಪುಣ್ಯಾತ್ಮ ಎಂಥ ತಲೆ ಓಡಿಸ್ತಾನಂದರೆ ಆತ ಹೇಗಿದ್ರೂ ಅಧಿಕಾರಿ ಆಗ್ತಾನೆ, ಬಂದೇ ಬರ್ತಾನೆ ಪೊಸಿಷನಿಗೆ, ಗೊತ್ತಲ್ಲ. ತನ್ನ ಮಗಳನ್ನೇ ದಾರಿ ಎರಿತಾನೆ ಅವನಿಗೆ, ಏನು ನನ್ನ ಮಗಳನ್ನ ಮದುವೆ ಆದರೆ ನಿನಗೆ ಪೊಸಿಷನ್ ಕೊಡ್ತೀನಿ ಅಂಥೇಳಿ. ಯೋಚನೆ ಮಾಡಿ ಯಾವ ಲೆವೆಲಿಗೆ ಥಿಂಕ್ ಮಾಡಿರ್ಬೋದು ಅಂಥೇಳಿ. ಈ ರೀತಿ ಆಗಿದೆಯಂತೆ. ಯಾವ ರೀತಿ ಅಭ್ಯರ್ಥಿಗಳು ಆಯ್ಕೆ ಆಗಿದೆ ಅಂದರೆ ಈ ರೀತಿಯಲ್ಲೂ ಆಗಿದೆ ಅಂಥೇಳಿ. ಅವನ್ನೇ ಮನೆ ಅಳಿಯನ್ ಮಾಡ್ಕೊಂಬಿಡೋದು, ಮುಗ್ದೋಯ್ತಲ್ಲ ಕತೆ. ಈ ಲೆವೆಲಿಗೆ ಹೋಗ್ಬೋದು ಭ್ರಷ್ಟಾಚಾರ ಅಂದರೆ. ಈ ಶಿವಶಂಕರಪ್ಪ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಅವರು ಅಳಿಯನ್ ಯಾಕೆ ಮಾಡೋದು ಅಂತಲೇ ಮಗಳನ್ನೇ ಕಳಿಸ್ಬಿಟ್ರು, ಪೊಸಿಷನ್ ಕೊಟ್ಬಿಟ್ಟು. ಅದೇ ಕಾರಣಕ್ಕಾಗಿ ಇವತ್ತು ಅಮಾನತಾಗಿರೋದು. ಅಂದರೆ ಆಪಾದನೆಗಳು ಯಾವೆಲ್ಲ ರೂಪದಲ್ಲಿ ಬಂದಿದೆ, ಏನೇನೆಲ್ಲ ಮಾಡಿದ್ದಾರೆ, ಎಷ್ಟರ ಮಟ್ಟಿಗೆ ಅಕ್ರಮ ಎಸಗಬಹುದು ಅಷ್ಟರ ಮಟ್ಟಿಗೂ ಮಾಡಿದ್ದಾರೆ ಅನ್ನೋದಕ್ಕೆ KPSC ಅದರಲ್ಲೂ ಕೂಡ ಇವತ್ತಿಗೂ ಕೂಡ ನಾವು ಇನ್ನೂ ಅದು ಮುಂದುವರಿತಾನೆ ಇದೆ. ಈಗ ಕಮಿಟಿ ಎಲ್ಲ ಮಾಡಿದ್ರು, ಹೋಟಾ ಕಮಿಟಿ ಅಂತ ಮಾಡಿದ್ರು, ಏನಾಯಿತು, ಧೂಳು ಹಿಡಿತು, ಕೋರ್ಟ್ ಡೈರೆಕ್ಷನ್ ಕೊಟ್ಟಿದ್ದಾಯಿತು. ಬಹುಶಃ ಇದು ಕೊನೆ ಇಲ್ವೇನೋ ಅನ್ನುವಷ್ಟು ಬೇಸರ ತರುವ ಮಟ್ಟಿಗೆ ಇದು ಭ್ರಷ್ಟಾಚಾರ ಕೂಪ ಆಗಿದೆ. ಓಕೆ, ಥ್ಯಾಂಕ್ ಯು ವೀರೇಂದ್ರ ಉಪ್ಪಂದ. ದಯವಿಟ್ಟು ಸಂಪರ್ಕದಲ್ಲಿರಿ. KPSC ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗದ ಇತಿಹಾಸದಲ್ಲೇ ಇತ್ತೀಚೆಗೆ ಅತ್ಯಂತ ಸಂಚಲನ ಮೂಡಿಸಿರುವಂತಹ ಹಾಲಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರ ಅಮಾನತು ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಭಾರೀ ವಿವಾದವನ್ನು ಸೃಷ್ಟಿ ಮಾಡಿದೆ. ಈ ಹಿನ್ನೆಲೆಯಲ್ಲಿ KPSCಯ ಇತಿಹಾಸದಲ್ಲಿ ಈ ಹಿಂದೆ ನಡೆದಿರುವಂತಹ ಇಂತಹದ್ದೇ ಮತ್ತೊಂದು ದೊಡ್ಡ ಕಳಂಕ ಹಾಗೂ ಅತಿ ದೊಡ್ಡ ಹಗರಣವಾದ ಮಾಜಿ ಅಧ್ಯಕ್ಷ HN ಕೃಷ್ಣ ಅವರ ಕಾಲದ ಆಕ್ರಮಣಗಳ ಸರಳಿ, ಅಕ್ರಮ ಏನೆಲ್ಲ ನಡೆದಿತ್ತಲ್ಲ ಅದರ ಸರಣಿ ಪ್ರಕರಣಗಳ ಮಾಹಿತಿ, ಹಗರಣದ ವಿವರ, ಅದರ ಹಿಂದಿನ ರಾಜಕೀಯ, ಇದೆಲ್ಲವನ್ನೂ ಕೂಡ ನೋಡೋಣ ಎಳೆಯಾಗಿ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಅಕ್ರಮಗಳ ಸರಮಾಲೆ ಹಾಗೂ ಸ್ವಜನ ಪಕ್ಷಪಾತ ಇವತ್ತಿನದ್ದಲ್ಲ. ಇತ್ತೀಚೆಗೆ ತಮ್ಮ ಇಬ್ಬರು ಪುತ್ರಿಯರಿಗೆ ಕಾನೂನು ಬಾಹಿರವಾಗಿ ಕೈಗಾರಿಕಾ ವಿಸ್ತರಣಾ ಅಧಿಕಾರಿ ಹುದ್ದೆ ಕೊಡಿಸಲು ಯತ್ನ ಮಾಡಿದ ಹಾಗೂ ತಪ್ಪು ಆದಾಯ ಪ್ರಮಾಣ ಪತ್ರ ಸಲ್ಲಿಕೆ ಆರೋಪದ ಮೇಲೆ ಹಾಲಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅಮಾನತುಗೊಳಿಸಿ ಹೊಸ ಸಂಚಲನ ಸೃಷ್ಟಿ ಮಾಡಿದ್ದಾರೆ. ಆದರೆ KPSCಗೆ ಇಂತಹದ್ದೇ ದೊಡ್ಡ ಕಳಂಕ ಅಂಟಿದ್ದು 2 ದಶಕಗಳ ಹಿಂದೆ. ಅದು HN ಕೃಷ್ಣ ಆಯೋಗದ ಸಾರಥ್ಯ ವಹಿಸಿದ್ದ ಕಾಲದಲ್ಲಿ. 1998ರ ಗೆಜೆಟೆಡ್ ಪ್ರೊಬೇಷನರ್ ನೇಮಕಾತಿ ಅಕ್ರಮ KPSC ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಕಳಂಕ. 1998 ಮತ್ತು 1999ರ ಸಾಲಿನ KS ಗ್ರೂಪ್ A ಮತ್ತು B ಅಧಿಕಾರಿಗಳ ನೇಮಕಾತಿಯಲ್ಲಿ ನಡೆದಂಥ ಮಹಾ ವಂಚನೆ ರಾಜ್ಯಾದ್ಯಂತ ಭಾರಿ ಸಂಚಲನ ಸೃಷ್ಟಿ ಮಾಡಿತ್ತು. ಈ ಅಕ್ರಮಗಳು ನಡೆದಾಗ HN ಕೃಷ್ಣ ಅವರು KPSCಯ ಸದಸ್ಯರಾಗಿ ಹಾಗೂ ನಂತರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಅರ್ಹ ಮತ್ತು ಪ್ರತಿಭಾವಂತ ಅಭ್ಯರ್ಥಿಗಳನ್ನು ಬದಿಗೆ ಸರಿಸಿ ತಮಗೆ ಬೇಕಾದವರಿಗೆ ಮಣೆ ಹಾಕಲು ಇಡೀ ವ್ಯವಸ್ಥೆಯನ್ನೇ ದುರುಪಯೋಗಪಡಿಸಿಕೊಳ್ಳಲಾಗಿದೆ ಎಂಬ ಗಂಭೀರ ಆರೋಪ ಆಗ ಕೇಳಿಬಂದಿತ್ತು. ನಕಲಿ ಜಾತಿ ಮತ್ತು ಆದಾಯ ಪತ್ರಗಳ ಸೃಷ್ಟಿ, ಅರ್ಹ ಅಭ್ಯರ್ಥಿಗಳಿಗೆ ವಂಚಿಸಿದ ಗಂಭೀರ ಆರೋಪ. ಈ ಹಗರಣದಲ್ಲಿ ಪ್ರಭಾವಿ ಅಭ್ಯರ್ಥಿಗಳಿಗೆ ಅನುಕೂಲ ಮಾಡಿಕೊಡಲು ನಿಗದಿತ ಗಡುವು ಮುಗಿದ ಮೇಲೂ ನಕಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಸ್ವೀಕರಿಸಿ ನೇಮಕಾತಿ ಮಾಡಿಕೊಳ್ಳಲಾಗಿದೆ ಎಂಬ ಆರೋಪವಿತ್ತು. ಕೃಷ್ಣ ಅವರ ಆಪ್ತ ಸಹಾಯಕ G ಗೋಪಿಕೃಷ್ಣ ಮತ್ತು KPSCಯ ಪ್ರಭಾವಿ ಅಧಿಕಾರಿಗಳಾದ K ನರಸಿಂಹ ಹಾಗೂ MB ಬಣಕಾರ್ ಅವರು ಶಾಮೀಲಾಗಿ ಈ ಇಡೀ ಪ್ರಕ್ರಿಯೆಯಲ್ಲಿ ಲೋಪ ಎಸಗಿದ್ರು ಎಂಬ ಆರೋಪವಿತ್ತು.
2011ರಲ್ಲಿ ಸಿಐಡಿಯಿಂದ ಎಚ್.ಎನ್. ಕೃಷ್ಣ ಬಂಧನ. ಮಾಹಿತಿ ಆಯುಕ್ತರಾಗಿದ್ದಾಗಲೇ ಜೈಲು ಸೇರಿದ್ದ ಕೃಷ್ಣ. ಹಗರಣದ ತನಿಖೆಯನ್ನ ಹೈಕೋರ್ಟ್ ಆದೇಶದ ಮೇರೆಗೆ ಸಿಐಡಿಗೆ ವಹಿಸಲಾಯಿತು. ಸುದೀರ್ಘ ತನಿಖೆ ನಡೆಸಿದ ಸಿಐಡಿ 2011ರಲ್ಲಿ ಅಂದಿನ ರಾಜ್ಯ ಮಾಹಿತಿ ಆಯುಕ್ತರಾಗಿದ್ದ ಎಚ್.ಎನ್. ಕೃಷ್ಣ ಅವರನ್ನ ಅಧಿಕಾರದಲ್ಲಿರುವಾಗಲೇ ಬಂಧಿಸಿ ಜೈಲಿಗಟ್ಟಿತ್ತು. ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷರೊಬ್ಬರು ಈ ರೀತಿ ಕ್ರಿಮಿನಲ್ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಆಗಿತ್ತು. ಸಿಐಡಿ ಈ ಪ್ರಕರಣದಲ್ಲಿ 2012ರಲ್ಲಿ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಿತ್ತು. 2 ದಶಕಗಳ ಸುದೀರ್ಘ ಕಾನೂನು ಹೋರಾಟ, ಸಾಕ್ಷ್ಯಾಧಾರಗಳ ಕೊರತೆಯಿಂದ ಕೃಷ್ಣಗೆ ಮುಕ್ತಿ. ಇತ್ತೀಚೆಗೆ ಈ ಪ್ರಕರಣದಲ್ಲಿ ಮಹತ್ವದ ತೀರ್ಪು ಬಂದಿದ್ದು, ಬೆಂಗಳೂರಿನ ನ್ಯಾಯಾಲಯವು ಎಚ್.ಎನ್. ಕೃಷ್ಣ ಸೇರಿದಂತೆ ಎಲ್ಲ 7 ಆರೋಪಿಗಳನ್ನು ಖುಲಾಸೆಗೊಳಿಸಿದೆ. ನೇಮಕಾತಿ ಪ್ರಕ್ರಿಯೆಯಲ್ಲಿ ಆಡಳಿತಾತ್ಮಕ ಲೋಪದೋಷಗಳು ಮತ್ತು ಕೆಲವು ಗಂಭೀರ ತಪ್ಪುಗಳು ನಡೆದಿರುವುದು ನಿಜವಾದರೂ ಅದಕ್ಕೆ ಕ್ರಿಮಿನಲ್ ಪಿತೂರಿಯ ಬಣ್ಣ ಹಚ್ಚಲು ಪ್ರಾಸಿಕ್ಯೂಷನ್ ವಿಫಲವಾಗಿದೆ ಹಾಗೂ ಆರೋಪಗಳನ್ನು ಸಂಶಯಾತೀತವಾಗಿ ಸಾಬೀತುಪಡಿಸಲು ಸಾಧ್ಯವಾಗಿಲ್ಲ ಅಂತ ಕೋರ್ಟ್ ತನ್ನ ಆದೇಶದಲ್ಲಿ ತಿಳಿಸಿದೆ. ಇದು ಕೆಪಿಸಿಯಲ್ಲಿ ಹೇಗೆಲ್ಲ ಅಕ್ರಮಗಳು ನಡೆಯುತ್ತೆ ಅನ್ನೋದನ್ನ ಈಗ ನೋಡೋಣ. ಲಿಖಿತ ಪರೀಕ್ಷೆಯಲ್ಲಿ ಟಾಪರ್, ಸಂದರ್ಶನದಲ್ಲಿ ಕನಿಷ್ಠ ಅಂಕ, ಮಗಳ ಮದುವೆಯಾದರೆ ಹುದ್ದೆ ಎಂಬ ಆಮಿಷದ ಕರಾಳ ಮುಖ. ಕೆಪಿಎಸ್ಸಿಯಲ್ಲಿ ಭ್ರಷ್ಟಾಚಾರಕ್ಕೆ ಅತ್ಯಂತ ಸುಲಭವಾದ ಮತ್ತು ಪ್ರಮುಖವಾದ ದಾರಿ ಎಂದರೆ ಅದು ಸಂದರ್ಶನ ಅಥವಾ ಇಂಟರ್ವ್ಯೂ ಹಂತ. ಲಿಖಿತ ಪರೀಕ್ಷೆಯಲ್ಲಿ ಹಗಲಿರುಳು ಓದಿ ಅತ್ಯಧಿಕ ಅಂಕಗಳನ್ನು ಗಳಿಸಿ ಪ್ರಥಮ ಸ್ಥಾನ ಪಡೆದ ಅಭ್ಯರ್ಥಿಗಳನ್ನು ಸಂದರ್ಶನದ ಹಂತದಲ್ಲಿ ಉದ್ದೇಶಪೂರ್ವಕವಾಗಿಯೇ ಅತ್ಯಂತ ಕಡಿಮೆ ಅಂಕಗಳನ್ನು ನೀಡಿ ಲಿಸ್ಟ್ನಿಂದ ಹೊರದಬ್ಬಲಾಗ್ತಾ ಇತ್ತು. ಆದರೆ ಇಂಟರ್ವ್ಯೂ ಬೋರ್ಡ್ನ ಸದಸ್ಯರು ಕೇಳಿದಷ್ಟು ಹಣ ಕೊಟ್ಟ ಅಭ್ಯರ್ಥಿಗಳಿಗೆ ಗರಿಷ್ಠ ಅಂಕಗಳನ್ನು ನೀಡಿ ಮೊದಲ ರ್ಯಾಂಕ್ ಕೊಡಿಸಲಾಗ್ತಾ ಇತ್ತು. ಇಡೀ ಆಯ್ಕೆ ಪ್ರಕ್ರಿಯೆಯನ್ನ ಇಂಟರ್ವ್ಯೂ ನಡೆಸುವವರೇ ನಿಯಂತ್ರಣ ಮಾಡ್ತಾ ಇದ್ರು. ಈ ಹಗರಣಗಳು ಕೇವಲ ಹಣದ ವ್ಯವಹಾರಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಸ್ವಜನ ಪಕ್ಷಪಾತ ಎಷ್ಟರ ಮಟ್ಟಿಗೆ ತಲುಪ್ತಾ ಇತ್ತೆಂದರೆ, ಪ್ರಭಾವಿ ಹುದ್ದೆಗಳನ್ನು ಪಡೆಯಲು ಬಂದಂತಹ ಯುವ ಮತ್ತು ಅರ್ಹ ಅಧಿಕಾರಿ ಅಭ್ಯರ್ಥಿಗಳಿಗೆ ಆಯೋಗದ ಪ್ರಮುಖರು ನನ್ನ ಮಗಳನ್ನ ಮದುವೆಯಾಗು, ನಿನಗೆ ಈ ಉನ್ನತ ಹುದ್ದೆ ಕೊಡಿಸ್ತೇವೆ ಎನ್ನುವ ವೈಯಕ್ತಿಕ ಆಮಿಷ ಹಾಗೂ ಒತ್ತಡಗಳನ್ನು ಹೇರಿದ ನಿದರ್ಶನಗಳಿವೆ ಅಂತ ಕೆಪಿಎಸ್ಸಿ ಮೂಲಗಳೇ ಚರ್ಚೆ ಮಾಡ್ತಾ ಇವೆ. ಇದು ಸಾರ್ವಜನಿಕ ವಲಯದಲ್ಲೂ ತೀವ್ರ ಆಕ್ರೋಶಕ್ಕೆ ಈಡು ಮಾಡಿದ್ದ ಸಂಗತಿ. ಅರ್ಹತೆ ಮತ್ತು ಯೋಗ್ಯತೆಗಿಂತ ಹೆಚ್ಚಾಗಿ ಇಲ್ಲಿ ಕೌಟುಂಬಿಕ ಸಂಬಂಧಗಳೇ ಹುದ್ದೆ ನಿರ್ಧಾರದ ಮಾನದಂಡಗಳಾಗಿದ್ದು ದುರಂತವೇ ಸರಿ. ಪತ್ರಿಕೆ ಸೋರಿಕೆ, ನಕಲಿ ಅಭ್ಯರ್ಥಿಗಳ ಮುಖವಾಡ, ಭ್ರಷ್ಟಾಚಾರದಿಂದ ಕೆಪಿಎಸ್ಸಿ ಇಮೇಜ್ ಧೂಳಿಪಟ. ಕೆಪಿಎಸ್ಸಿಯಲ್ಲಿ ಪ್ರತಿ ವರ್ಷವೂ ಒಂದಲ್ಲ ಒಂದು ಅಕ್ರಮ ವರದಿಯಾಗುತ್ತಲೇ ಇರುತ್ತೆ. ಪ್ರಶ್ನೆ ಪತ್ರಿಕೆಗಳ ಸೋರಿಕೆ, ಪರೀಕ್ಷಾ ಕೇಂದ್ರಗಳಲ್ಲಿ ತಂತ್ರಜ್ಞಾನ ದುರುಪಯೋಗಪಡಿಸಿಕೊಂಡು ನಕಲು ಮಾಡುವುದು, ಅರ್ಹರಲ್ಲದವರಿಗೆ ಹುದ್ದೆ ನೀಡುವುದು ಮತ್ತು ಸ್ವಜನ ಪಕ್ಷಪಾತದಂತಹ ಪ್ರಕರಣಗಳು ನಿರಂತರವಾಗಿವೆ. ಇದರಿಂದಾಗಿ ಕೆಪಿಎಸ್ಸಿ ನಡೆಸುವ ಪರೀಕ್ಷೆಗಳು ನ್ಯಾಯೋಚಿತವಾಗಿ ನಡೆಯುತ್ತವೆ ಎಂಬ ಭರವಸೆಯೇ ಯುವ ಪೀಳಿಗೆಯಲ್ಲಿ ಇಲ್ಲದಂತಾಗಿದೆ. ಒಂದೆಡೆ ಹಗಲಿರುಳು ಕಷ್ಟಪಟ್ಟು ಓದುವ ಬಡ ಮತ್ತು ಗ್ರಾಮೀಣ ಭಾಗದ ಅಭ್ಯರ್ಥಿಗಳು ಸೂಕ್ತ ಮಾರ್ಗದರ್ಶನ ಹಾಗೂ ಅವಕಾಶವಿಲ್ಲದೆ ಬೀದಿಗೆ ಬೀಳ್ತಾ ಇದ್ದರೆ, ಇನ್ನೊಂದು ಕಡೆ ಹಣ ಮತ್ತು ರಾಜಕೀಯ ಬೆಂಬಲ ಇರುವವರು ಸುಲಭವಾಗಿ ಅಧಿಕಾರಿಗಳಾಗಿ ಕುಳಿತುಕೊಳ್ತಾ ಇದ್ದಾರೆ. ಈ ರೀತಿಯ ಅಪವಿತ್ರ ವ್ಯವಸ್ಥೆಯಿಂದಾಗಿ ಇಡೀ ಆಯೋಗವೇ ತನ್ನ ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡಿದೆ. ಇದೇ ಕಾರಣಕ್ಕೆ ಇಂದು ಕರ್ನಾಟಕದ ಯುವ ಜನತೆ ಭ್ರಷ್ಟಾಚಾರದ ಕೇಂದ್ರವಾಗಿರುವ ಕೆಪಿಎಸ್ಸಿಯನ್ನೇ ರದ್ದುಗೊಳಿಸಿ ಯುಪಿಎಸ್ಸಿ ಮಾದರಿಯಲ್ಲೇ ನೇರ ತೃತೀಯ ಸಂಸ್ಥೆಗಳ ಮೂಲಕ ಪಾರದರ್ಶಕವಾಗಿ ಪರೀಕ್ಷೆ ನಡೆಸಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಅಂದು ಕಟ್ಟಿದ ದಕ್ಷತೆಯ ಕನಸು ಇಂದು ಭ್ರಷ್ಟಾಚಾರದ ಮಡುವಿನಲ್ಲಿ ನಲುಗ್ತಾ ಇರುವುದು ದುರಂತವೇ ಸರಿ. ರೈಟ್, ಇನ್ನಷ್ಟು ಮಾಹಿತಿ ಒಳನೋಟವನ್ನು ಪಡ್ಕೊಳ್ಳೋಣ. ವೀರೇಂದ್ರ ಉಪ್ಪುಂದ ಇದ್ದಾರೆ. ವೀರೇಂದ್ರ ಉಪ್ಪುಂದ, ಇಷ್ಟು ಕರ್ಮಕಾಂಡದ ಕೂಪವಾಗಿರುವಂತಹ ಭ್ರಷ್ಟಾಚಾರ ಅಕ್ರಮಗಳ ಆಡಂಬಲ ಆಗಿರ್ತಕ್ಕಂಥ ಈ ಕೆಪಿಎಸ್ಸಿಯನ್ನ ಈಗ ಸುಧಾರಿಸೋದು ಹೇಗೆ? ಇದನ್ನ ಸರಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ಅಥವಾ ಇದಕ್ಕೆ ಪರಿಹಾರ ಏನು? ಅಥವಾ ಇದನ್ನೇ ಸಂಪೂರ್ಣವಾಗಿ ಸಂಸ್ಥೆಯನ್ನೇ ರದ್ದುಗೊಳಿಸಿ UPSC ಮಾದರಿಯಲ್ಲಿ ತೃತೀಯ ಸಂಸ್ಥೆಗಳ ಮುಖಾಂತರ ಪರೀಕ್ಷೆ ನಡೆಸುವಂಥದ್ದು ಸೂಕ್ತನಾ? ಇದಕ್ಕೆ ಪರಿಹಾರ ಏನು ಅನ್ನೋದು ಈ ಕ್ಷಣದ ಪ್ರಶ್ನೆಯಾಗಿದೆ. ವೀರೇಂದ್ರ ಉಪ್ಪುಂದ, ಇದಕ್ಕೆ ಪರಿಹಾರ ಏನು ಅನ್ನುವ ಚರ್ಚೆ ಬಹಳಷ್ಟು ಬಾರಿ ಆಗಿದೆ. ಅದಕ್ಕೋಸ್ಕರ ಒಂದು ಸಮಿತಿಯೂ ಕೂಡ ರಚನೆ ಆಯಿತು. PC ಹೋಟಾ ಅವರ ನೇತೃತ್ವದ ಸಮಿತಿ. ಆ ಸಮಿತಿ ಸುದೀರ್ಘವಾದ ವರದಿಯನ್ನೇ ಕೊಡ್ತು ಶ್ರೀಲಕ್ಷ್ಮಿ. ಆ ವರದಿಯಲ್ಲಿ ಸಾಕಷ್ಟು ಶಿಫಾರಸುಗಳೆಲ್ಲ ಇತ್ತು. ಆದರೆ ಇಂಪ್ಲಿಮೆಂಟ್ ಆಗಿದ್ದೆಷ್ಟು? ಅದರಲ್ಲಿ ನನಗೆ ಗೊತ್ತಿದ್ದ ಹಾಗೆ ಒಂದು ಡಿಜಿಟಲೈಸೇಷನ್ನು,
ಮತ್ತೊಂದು ಉತ್ತರ ಪತ್ರಿಕೆಗಳನ್ನೆಲ್ಲ ಕೋಡಿಂಗ್ ಮಾಡಬೇಕು ಅಂದ್ರಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು ಅನ್ನೋದು ಬಿಟ್ಟರೆ ಮತ್ತು ಉಳಿದ ಎಲ್ಲವೂ ಕೂಡ ಏನೆಲ್ಲ ಈಗ ಭಾಳ ಬೇಸಿಕಲಿ ಯಾವುದರಲ್ಲಿ ಒಂದು ಸಂದರ್ಶನ ಪರ್ಸನಾಲಿಟಿ ಟೆಸ್ಟ್ ಅದರಲ್ಲಿ ಅಕ್ರಮ ಆಗ್ತಾಯಿದ್ದು, ಮತ್ತೊಂದು ತೃತೀಯ ಮೌಲ್ಯಮಾಪನ ಅದನ್ನು ಭಾಳ ಬಿಗಿ ಮಾಡಬೇಕು ಅಂತ ಅವರು ಮೊಟ್ಟ ಮೊದಲ ಶಿಫಾರಸ್ಸೇ ಅದಿತ್ತು. ಅವ್ರು ಬೇಸಿಕ್ ಅಂತ ಹೇಳಿದ್ದು ಅದನ್ನು ಅಲ್ಲೇ ಈಗ 206ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಈ ತೃತೀಯ ಮೌಲ್ಯಮಾಪನ ಹಾಗೂ ಸಂದರ್ಶನ ಇದರಲ್ಲೇ ಅನರ್ಹರೆಲ್ಲ ಅಧಿಕಾರಿಗಳಾಗ್ಬಿಟ್ರು. ಗೆಸ್ಟೆಡ್ ಪ್ರೊಫೆಷನರಿ ಹುದ್ದೆಗಳು ಅಂದರೆ KS ಅಧಿಕಾರಿಗಳ A ಮತ್ತು B ವರ್ಗ ಏನಿದೆ ಅದರಲ್ಲಿ 98ರಿಂದ 2004 ನಡುವೆ 206 ಅಧಿಕೃತ ಪ್ರಕರಣಗಳನ್ನ ಹೇಳ್ತಾ ಇರೋದು. ಇದೆಲ್ಲವೂ ಕೂಡ ಕೋರ್ಟಲ್ಲಿ ಹೋಗಿರುವಂಥದ್ದು, ನ್ಯಾಯಾಲಯ ಮಧ್ಯಂತರ ಆದೇಶ ನೀಡಿರುವಂಥವು ನಾವು ಹೇಳ್ತಾ ಇರೋದು ಇದೆಲ್ಲವೂ ಕೂಡ. ಇಷ್ಟೆಲ್ಲ ಇರುವಾಗ ಆ ಹೋಟಾ ಸಮಿತಿಯ ವರದಿ ಭಾಳಷ್ಟು ವರ್ಷಗಳ ಕಾಲ ಧೂಳಿಡಿತಾ ಕೂರ್ತು, ಅದನ್ನು ಕ್ಯಾರೆ ಮಾಡಲಿಲ್ಲ. ಕಡೆಗೆ ಯಾವತ್ತು ಅದನ್ನು ಅನುಷ್ಠಾನ ಮಾಡಲೇಬೇಕಾದ ಅನಿವಾರ್ಯತೆ ಬಂತು, ಕೋರ್ಟಿಂದ ಡೈರೆಕ್ಷನ್ ಬಂದ ನಂತರ ಕಣ್ಣೊರೆಸುವ ತಂತ್ರದ ಹಾಗೆ ಒಂದೆರಡು ನಾನು ಹೇಳಿದ್ನಲ್ಲ ಡಿಜಿಟಲೈಸೇಷನ್ನು, ಉತ್ತರ ಪತ್ರಿಕೆಗಳ ಕೋಡಿಂಗ್ ಇಂಥದ್ದನ್ನೆಲ್ಲ ಮಾಡಿದ್ರು. ಅಂದರೆ ಸಮಗ್ರವಾಗಿ ನೀವು ಹೇಳಿದ್ರಲ್ಲ UPSC ಮಾದರಿಯಲ್ಲಿ ಯಾಕೆ ಆಗಬಾರ್ದು ಇದು. ಆ ಚರ್ಚೆಗಳನ್ನು ಮಾಡಿದ್ದಾರೆ. ಈ ಹಿಂದೆ ನಿಮ್ಗೆ ನೆನಪಿರೋದು ಪ್ರಿಯಾಂಕ್ ಖರ್ಗೆ ಆ ಪ್ರಸ್ತಾಪವನ್ನು ಮಾಡಿದರು, KPSCನ ತೆಗೆದೇ ಬಿಡಬೇಕು, UPSC ಮಾದರಿಯಲ್ಲಿ ಹೊಸದು ಬರಬೇಕು ಅಂತೇಳಿ. ಚರ್ಚೆಗಳಾಗ್ತಾ ಇರುತ್ತೆ. ಅದು ರಾಜಕೀಯವಾಗಿ ಏನು ಮಾಡ್ತಾರೆ ಅಂದರೆ ಈಗ 2-3 ಪಕ್ಷಗಳಿರುತ್ತೆ, ಇವ್ರು ಏನು ಮಾಡ್ತಾರೆ ಅಂದರೆ ವಾಟ್ ಅಬೌಟ್ರಿಗಳಿಗೆ ಇಳಿದು ಬಿಡ್ತಾರೆ. ವಾಟ್ ಅಬೌಟ್ ಯು, ನೀವಿದ್ದಾಗ ಏನು ಮಾಡಿದ್ರಿ, ನೀವಿದ್ದಾಗ ಏನು ಮಾಡಿದ್ರಿ, ಕೊನೆ ಇದೆಯಾ ಅದಕ್ಕೆ, ಎಲ್ಲಿ ಎಂಡ್ ಆಗುತ್ತದು. ಅವರಿದ್ದಾಗಲೂ ತಪ್ಪಾಗಿರುತ್ತೆ, ಇವರಿದ್ದಾಗಲೂ ತಪ್ಪಾಗಿರುತ್ತೆ. ಇವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ, ಅಲ್ಲಿಗೆ ದೇರ್ ಈಸ್ ನೋ ಎಂಡ್. ಇದಕ್ಕೆ ಕೊನೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಈ ಕಾರಣಕ್ಕಾಗ್ತಾ ಇಲ್ಲ ಅನ್ನುವಂಥದ್ದು. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ನಿಜಕ್ಕೂ PC ಹೋಟಾ ಸಮಿತಿಯ ಶಿಫಾರಸುಗಳೆಲ್ಲವೂ ಕೂಡ 100ಕ್ಕೆ 100 ಇಂಪ್ಲಿಮೆಂಟ್ ಆಗೋದ್ರ ಜೊತೆಗೆ ನ್ಯಾಯಾಲಯ ಕೊಟ್ಟಂಥ ಡೈರೆಕ್ಷನ್ ಎಲ್ಲವನ್ನು ಕೂಡ ಇಂಪ್ಲಿಮೆಂಟ್ ಮಾಡಿಕೊಂಡು ಮತ್ತು ಯಾರು ಅಧಿಕಾರದಲ್ಲಿರ್ತಾರೆ ಅವರಿಗೆ ನಿಜವಾಗಿಯೂ ಈ ಸಂಸ್ಥೆ ಯಾವತ್ತು ವಿಶ್ವೇಶ್ವರಯ್ಯನವ್ರು ಕನ್ಸ್ಕೊಂಡಿದ್ರಲ್ಲ ಆ ರೀತಿ ಆಗಬೇಕು ಅನ್ನುವಂಥ ಮನಸ್ಥಿತಿ ಬಂದರಷ್ಟೇ ಸುಧಾರಿಸ್ಲಿಕ್ಕೆ ಸಾಧ್ಯ. ಅದರ್ವೈಸ್ ಇವತ್ತಿನ ಪರಿಸ್ಥಿತಿಯಲ್ಲಿ ಅದನ್ನು ಬಹುಶಃ ಗಂಗೋತ್ರಿಯಿಂದ ಗಂಗೆಯನ್ನು ತಂದು ಶುದ್ಧೀಕರಿಸಿದ್ರೂ ಶುದ್ಧ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅನ್ನುವಂಥ ಮಾತುಗಳು ಅದೇ KPSC ಆವರಣದಲ್ಲೇ ಕೇಳಿಬರುತ್ತೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವೀರೇಂದ್ರ ಉಪ್ಪುಂದ ಡೀಟೇಲ್ಸ್ಗಾಗಿ.